ಮನೆಯ ನಿರ್ಮಾಣದಲ್ಲಿ ದಿಕ್ಕುಗಳು, ಕಟ್ಟಡ ನಿರ್ಮಾಣ ಅಂತ ವಾಸ್ತು ಪದ್ಧತಿಯಲ್ಲಿ ಕ್ರಮಗಳನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ಹಂತ ಹಂತವಾಗಿ ನಿಮಗೆ ಹೇಳ್ಕೊಡ್ತೇನೆ. ನೋಡಿ, ನೀವು ನೋಡ್ತಿರೋದು ಒಂದು ಇಟ್ಟಿಗೆ ವರಸೆ ಫೌಂಡೇಶನ್ ಆದ ಮೇಲೆ ಕಟ್ಟುತ್ತಿರುವಂಥ ಜಾಗ. ಇಟ್ಟಿಗೆಯನ್ನು ಕಟ್ತಿರೋದನ್ನ ತೋರಿಸ್ತಿದ್ದೇನೆ. ಇವರು ಸಂಪೂರ್ಣ 4 ದಿಕ್ಕಿನಲ್ಲಿ ಒಂದು ಕೋರ್ಸ್ ಇಟ್ಟಿಗೆಯನ್ನು ಕಟ್ಕೊಂಬಂದು 2, 3, 4 ಕೋರ್ಸನ್ನು ಕಟ್ಟುತ್ತಾ ಹೋಗ್ತಾರೆ. ನೋಡಿ, ನೀವು ನೋಡ್ತಿರೋದು ನಾರ್ತಿಗಿದೆ, ಉತ್ತರ ದಿಕ್ಕಿದು. ಉತ್ತರದ ಈಶಾನ್ಯ ಬಾಗಿಲಿಡ್ತಾ ಇದ್ದಾರೆ ಇವರಲ್ಲಿ. ಈ ಮನೆಗೆ 4 ದಿಕ್ಕಿನಲ್ಲೂ 4 ಬಾಗಿಲುಗಳು ಬರ್ತಿದೆ. 4 ಸೈಡ್ 4 ಡೈರೆಕ್ಷನಲ್ಲಿ, ನಾರ್ತು, ಸೌತು, ಈಸ್ಟ್, ವೆಸ್ಟಲ್ಲಿ 4 ಬಾಗಿಲುಗಳು. ನೀವು ತೋರಿಸ್ತಿರೋದು ಇದು ಈಸ್ಟು, ಪೂರ್ವ ದಿಕ್ಕು. ಪೂರ್ವದ ಈಶಾನ್ಯದ ಭಾಗದಲ್ಲಿ ಏನು ಬಾಗಿಲನ್ನು ಇಡ್ತಿದ್ದಾರೆ ಅವರು. ಇದೇ ರೀತಿ ನೀವು ಈಗ ನೋಡ್ತಾ ಇರೋದು ಸೌತ್ ಸೈಡಲ್ಲಿ, ಸೌತ್ ಈಸ್ಟು, ದಕ್ಷಿಣ ಆಗ್ನೇಯ ಅಂತ ಕೇಳೋರಿಗೆ ಶುಭ ಬಾಗಿಲಿಡುವಂಥ ಜಾಗ ದಕ್ಷಿಣ ಆಗ್ನೇಯದಲ್ಲಿ. ನಿಮಗೆ ಈಗ ತೋರಿಸ್ತಿರೋದು ಆಬ್ಸಲ್ಯೂಟ್ ಸೌತ್, ದಕ್ಷಿಣ ಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಕಿಟಕಿ ಇಟ್ಕೊತಾ ಇದ್ದಾರೆ. ನೀವು ನೋಡ್ತಾ ಇರೋದು ದಕ್ಷಿಣ ನೈಋತ್ಯದ ಕಡೆಗೆ ನೈಋತ್ಯ ಮೂಲೆ. ನೀವೆಲ್ಲ ತಪ್ಪಾಗಿ ಹೇಳ್ತಿರಲ್ಲ, ಕುಬೇರ ಅಂತ. ಕುಬೇರ ಮೂಲೆ ಅಲ್ಲ, ನೈಋತ್ಯ ಎಂದು ತಪ್ಪಾಗಿರೋದನ್ನು ಹೇಳೋದನ್ನು ನೈಋತ್ಯ ಅಂತ ತಿಳ್ಕೊಂಡು ನೀವು ಹೇಳಬೇಕು. ಇದು ಈಶಾನ್ಯ, ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಸೇರುವಂಥ ಜಾಗ. ಈ ಪೂರ್ವದಲ್ಲಿ ಒಂದು ಮುಖ್ಯ ದ್ವಾರ ಇಟ್ಕೊತಾ ಇದ್ದಾರೆ ಇವರು. ಅಂದರೆ ಈಸ್ಟ್ ಫೇಸಿಂಗಲ್ಲಿ ಒಂದು ಮೇನ್ ಡೋರ್ ಇಡ್ತಾ ಇದ್ದಾರೆ. ಸೊ ಇದು ಈಸ್ಟ್ ಫೇಸ್ ಒಳಗೆ ಪ್ರವೇಶ ಒಳಗೆ ಹೋಗ್ತಾರೆ. ಇದು ಮನೆಯ ಹಾಲನ್ನು ತೋರಿಸ್ತಿದೆ. ಇದರಲ್ಲಿ ಈಸ್ಟ್ ಕಾರ್ನರಲ್ಲಿ ನೋಡಿ, ಇದು ಈಶಾನ್ಯದಲ್ಲಿ, ಉತ್ತರ ಈಶಾನ್ಯದಲ್ಲಿ ಒಂದು ಬಾಗಿಲು, ಇದು ಮೇನ್ ಡೋರು. ನೋಡಿ, ಇದು ಈಶಾನ್ಯ ಸ್ಥಾನ. ದೇವ್ರ ಮನೆ ಇಡಬಾರ್ದಿಲ್ಲಿ, ದೇವ್ರ ಕೋಣೆ ಇಡಬಾರ್ದಿಲ್ಲಿ, ನೋಡ್ಕೊಳ್ಳಿ, ಇಲ್ಲಿ ಇಡಲೇಬಾರ್ದು. ಓಕೆನಾ? ನೋಡಿ, ಇದು ತಿಜೋರಿ, ಉತ್ತರ ಕುಬೇರ ಮೂಲೆ, ಸೋಮನ ಸ್ಥಾನ. ನಾನು ಚಾಲೆಂಜ್ ಮಾಡ್ತೀನಿ, ಇದನ್ನೇ ಕುಬೇರ ಮೂಲೆ ಅಂತ ಹೇಳೋದು. ನೀವೆಲ್ಲ ನೈಋತ್ಯ ಭಾಗ ಕುಬೇರ ಮೂಲೆ ಅಂತೀರಾ. ಇಲ್ಲಿ ಹಣ ಇಟ್ಟರೆ ಡಬಲ್ ಆಗುತ್ತೆ. ನೋಡ್ಕೊಳ್ಳಿ, ಚಾಲೆಂಜ್ ಮಾಡೋದ್ರೆ ಮಾಡ್ಬೋದು. ಓಕೆ. ಪಶ್ಚಿಮ ವಾಯುವ್ಯದಲ್ಲಿ ಶುಭ ದ್ವಾರ. ಪಶ್ಚಿಮಕ್ಕೆ ಮನೆ ಮಾಡ್ಕೊಳೋರಿಗೆ ಪಶ್ಚಿಮಕ್ಕೆ ಆ ಬಾಗಿಲು ಇಟ್ಕೊಳೋದು ಶುಭವಾಗಿರುತ್ತೆ. ನೋಡಿ, ಇದು ಉತ್ತರಕ್ಕೆ ಇಟ್ಕೊತೀರ, ಅಲ್ಲಿ ವಾಯುವ್ಯದಲ್ಲೇ ತಪ್ಪೋದು, ಪಶ್ಚಿಮಕ್ಕೆ ಇಟ್ಕೊಂಡ್ರೆ ಶುಭ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್, ನೈಋತ್ಯ ಭಾಗ. ನೀವೆಲ್ಲ ಕುಬೇರ ಮೂಲೆ ಅಂತ ಹೇಳ್ತೀರ, ಕುಬೇರ ರೂಮ್ ಅಂತ. ಅದು ಡೋರ್ ನೋಡಿ ಇಟ್ಟಿದ್ದಾರೆ, ಅದು ಗಡಿಯಾರ ಚಾಲ್ತಿಯಲ್ಲಿ ಡೋರ್ ಆಗುತ್ತದೆ. ಇದು ಅಡುಗೆ ಮನೆ ಮತ್ತು ಸ್ಟೋರ್ ರೂಮ್ ಬರುತ್ತೆ. ಇದು ಇಲ್ಲಿ ನೋಡಿ, ಅಗ್ನಿ ಮೂಲೆಯಲ್ಲಿ ಶಕ್ತಿ ಕೇಂದ್ರ, ವೀರಾಣು, ಅಂಡಾಣು, ಪ್ರತಿಯೊಂದು ವಂಶ ಹುಟ್ಟೋದೇ ಊಟದಿಂದ. ಅಗ್ನಿ ಮೂಲೆ ಬಿಟ್ಟು ಸೆಕೆಂಡ್ ಆಪ್ಷನ್ ಇಲ್ಲ. ಊಟ ಮಾಡೋದಕ್ಕೆ ಬಾಯಿ ಇರೋದ್ರಿಂದ ಇನ್ನೊಂದು ಆಪ್ಷನ್ ಇಲ್ಲ, ನೋಡ್ಕೊಳ್ಳಿ. ಹಾಗೆ ಅಗ್ನಿ ಮೂಲೆ ಆದಮೇಲೆ ನೋಡಿ, ನೈಋತ್ಯ ಭಾಗದಲ್ಲಿ ನೈಋತ್ಯ ಮೂಲೆ, ನೈಋತ್ಯ ಕೋಣೆ, ಈಶಾನ್ಯನ ತೋರಿಸ್ತಿದೆ ನಿಮಗೆ. ನೋಡಿ, ಅದಕ್ಕೆ ಅಡುಗೆ ಮನೆ ಕಡೆ ಹೋಗುವಂಥದ್ದು ಈಗ ಅಗ್ನಿ ಮೂಲೆ ಅಂತ. ಆಗ್ನೇಯ ಮೂಲೆಯಲ್ಲಿ ಆಗ್ನೇಯ, ಸೌತ್ ಈಸ್ಟು ಕಾರ್ನರ್ ಅಂತ ಕರೀತಾರೆ ಇದನ್ನು. ಇದೇ ಥರ 4 ದಿಕ್ಕಿನಲ್ಲೂ ಗೋಡೆಗಳನ್ನ ಕಟ್ಕೊಳ್ಳೋಂಥ ವಿಭಿನ್ನ ಹಂತ ಹಂತವಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೈಋತ್ಯ ಮೂಲೆ ಭಾಳ ಶ್ರೇಷ್ಠವಾಗಿರ್ತದೆ. ನೈಋತ್ಯ ಬೆಡ್ರೂಮ್, ಅಗ್ನಿ ಮೂಲೆ, ವಾಯು ಮೂಲೆ ಬರುತ್ತೆ, ಈಶಾನ್ಯ ಮೂಲೆ, 4 ದಿಕ್ಕಿಗೂ ಶ್ರೇಷ್ಠ ಆಗುತ್ತೆ. ಸ್ನೇಹಿತರೆ, ನೋಡ್ಕೊಳ್ಳಿ, ಹುಷಾರಾಗಿರಿ, ಜಾಗೃತರಾಗಿರಿ. ವಂದನೆಗಳು.